ನಮ್ಮ ಗಿಲ್ಲಿ ನಟರವರಿಗೆ ಬಿಗ್ ಆಫರ್ ಇದೆ. ತರುಣ್ ಸುಧೀರ್ ಅವರು ಸಿನಿಮಾ ಮಾಡ್ತಾ ಇದ್ದಾರೆ. ಹಾಗೆ ಯೋಗರಾಜ್ ಭಟ್ ಕೂಡ ಕತೆ ರೆಡಿ ಮಾಡಿಕೊಂಡು ಸಿನಿಮಾಕ್ಕೆ ರೆಡಿ ಆಗಿದ್ದಾರೆ ಅಂತಕ್ಕಂಥ ವಿಷಯ ಹೇಳಿದ್ವಿ. ಈಗೊಂದು ಸೆನ್ಸೇಷನಲ್ ನ್ಯೂಸ್ ಬಂದಿದೆ. ಅದೇನಪ್ಪ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಮಾನ್ಸ್ಟಾರ್ ಮೈಂಡ್ ಸೆಟ್ ಪ್ರೊಡಕ್ಷನ್ ವತಿಯಿಂದ ಗಿಲ್ಲಿಯವರಿಗೋಸ್ಕರವಾಗಿ ಕಿರಾತಕ ಸೀರೀಸ್ನ ಸಿನಿಮಾವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಸೆನ್ಸೇಷನ್ ನ್ಯೂಸ್ ಗಾಂಧಿನಗರದಲ್ಲಿ ಹರಿದಾಡ್ತಾ ಇದೆ. ಇದರ ಅಸಲಿಯತ್ತೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. KGF ಸಿನಿಮಾ ನಂತರ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಕಿರಾತಕ 2 ಸಿನಿಮಾದಲ್ಲಿ ಅಭಿನಯಿಸಬೇಕಿತ್ತು. 20 ದಿನಗಳ ಶೂಟಿಂಗ್ ಕೂಡ ಮುಗಿಸಿದ್ದು, KGFನ ನಂತರ ತಮ್ಮ ಗಡ್ಡ ತೆಗೆಸಿ ಈ ಒಂದು ಚಿತ್ರದ ಒಂದು ಶೂಟಿಂಗ್ನಲ್ಲಿ ಭಾಗವಹಿಸಿದ್ರು. ಆದರೆ ಈ ಸಿನಿಮಾ ಅರ್ಧಕ್ಕೆ ನಿಂತು ಹೋಯಿತು ಅಂತ ಹೇಳ್ಬೋದು. ಯಾಕೆಂದರೆ KGFನ ಯಶಸ್ವಿಯಿಂದಾಗಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಬೇರೆ ಇಮೇಜ್ ಬಂದೋಗಿತ್ತು. ಆದರೆ ಈ ಒಂದು ಕಿರಾತಕ ನಮ್ಮ ಮೈಸೂರು ಮಂಡ್ಯ ಜಿಲ್ಲೆಯ ನೇಟಿವಿಟಿಗೆ ತಕ್ಕಂತಹ ಸ್ಟೋರಿಯನ್ನು ಹೊಂದಿರುವ ಕಾರಣದಿಂದ ಪ್ರಾದೇಶಿಕ ಸಿನಿಮಾವಾಗುತ್ತೆ ಅನ್ನೋ ಕಾರಣದಿಂದ ಈ ಸಿನಿಮಾವನ್ನು ಕೈ ಬಿಡಲಾಯಿತು. ಆದರೆ ಈಗ ರಾಕಿಂಗ್ ಸ್ಟಾರ್ ಯಶ್ ಅವರು ಟಾಕ್ಸಿಕ್ ಹಾಗೂ ರಾಮಾಯಣದಂತಹ ಬಿಗ್ ಹಿಟ್ ಚಿತ್ರಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಈಗ ನಮ್ಮ ಗಿಲ್ಲಿಯವರಿಗೋಸ್ಕರ ಹಳೆ ಕಥಾ ಅಂದರವನ್ನೇ ತಂದು ಕಿರಾತಕ ಸಿನಿಮಾ ಮಾಡ್ತಾರೆ ಅಂತ ಹೇಳಿದ್ವಿ. ಆದರೆ ಗಿಲ್ಲಿಯವರ ಜೊತೆ ಅನೇಕ ನಿರ್ದೇಶಕರ ಹೆಸರುಗಳು ತಳಕಾಕೊಳ್ತಾ ಇದೆ. ಆದರೆ ಈ ಸಿನಿಮಾದ ನಿರ್ದೇಶಕರು ಯಾರಾಗ್ತಾರೆ ಅಂತ ಗೊತ್ತಿಲ್ಲ. ಸದ್ಯಕ್ಕಂತೂ ದಿನ ಬೆಳಗಾದ್ರೆ ಗಿಲ್ಲಿಯ ಬಗ್ಗೆನೇ ಈ ಥರದ ಸೆನ್ಸೇಷನ್ ನ್ಯೂಸ್ಗಳು ಬರ್ತಾ ಇದೆ. ಆದರೆ ಗಿಲ್ಲಿ ಆಗಲಿ ಅಥವಾ ರಾಕಿಂಗ್ ಸ್ಟಾರ್ ಯಶ್ ಆಗಲಿ ಇದ್ರ ಬಗ್ಗೆ ಎಲ್ಲೂ ಕೂಡ ಮಾಹಿತಿಯನ್ನು ಹಂಚ್ಕೊಂಡಿಲ್ಲ. ಆದರೆ ಗಾಂಧಿನಗರದಲ್ಲಿ ಬರ್ತಕ್ಕಂಥ ವಿಷಯಗಳ ಸಂಖ್ಯೆ ನಮ್ಮ ಗಿಲ್ಲಿಯವರ ಬಗ್ಗೆ ಅತಿ ಆಗ್ತಾ ಇದೆ. ಇವೆಲ್ಲವೂ ಕೂಡ ಗಿಲ್ಲಿ ಅಭಿಮಾನಿಗಳಲ್ಲಿ ಮತ್ತು ಕನ್ನಡ ಜನತೆಯಲ್ಲಿ ಕುತೂಹಲವನ್ನು ಕೆರಳಿಸ್ತಾ ಇವೆ. ಜೊತೆಗೆ ಗಿಲ್ಲಿಯವರು ತಾವು ಇತ್ತೀಚಿನ ದಿನದಲ್ಲಿ ಮಾಡುತ್ತಿರುವ ವರ್ಕೌಟ್ಗಳಾಗಿರ್ಬೋದು, ಕೆಲವೊಂದು ತಮ್ಮ ಮುಂದಿನ ತಯಾರಿಗಳನ್ನು ಮಾಡಿಕೊಂಡಿರೋದ್ರಿಂದ ಈ ರೀತಿಯ ವಿಷಯಗಳು ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ಗಿಲ್ಲಿ ನಟರವರು ಈ ಒಂದು ಕಿರಾತಕ ಮೂವಿಯಲ್ಲಿ ಅಭಿನಯಿಸಿದರೆ ತುಂಬಾನೇ ಚೆಂದಾಗಿ ಇರುತ್ತೆ ಅಂತ ಅಭಿಮಾನಿಗಳು ಬಯಸ್ತಾ ಇದ್ದು, ಇದರ ಬಗ್ಗೆ ನಮ್ಮ ಗಿಲ್ಲಿ ನಟ ಅಥವಾ ಯಶ್ ಅವರು ಮಾಹಿತಿಯನ್ನು ನೀಡ್ತಾರಾ ಸದ್ಯದಲ್ಲಿ ಅಂತ ಕಾಯ್ತಾ ಇದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೀವು ಗಿಲ್ಲಿಯ ಅಭಿಮಾನಿಗಳಾಗಿದ್ದರೆ ಜೈ ಗಿಲ್ಲಿ ಅಂತ ಕಾಮೆಂಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿಗೂ ಕೂಡ ಬಾಯ್ ಆ್ಯಂಡ್ ಟೇಕ್ ಕೇರ್. ಧನ್ಯವಾದಗಳು.